ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ, ನೀವು ನಮಸ್ಕಾರ ಹೇಳ್ತಾ ಇದ್ದೀರಿ. ಮುಂದೆ ಮಾತು ಮುಂದುವರ್ಸೋಣ. ಈಗ ನೀವು ಬಿಗ್ ಬಾಸ್ ಸೀಸನ್ 12 ನೋಡಿದ್ದೀರಲ್ವಾ? ಎಸ್ ಸರ್. ಫಸ್ಟ್ ಡೇ ಇಂದ ಇಲ್ಲಿವರೆಗೂ ನೋಡಿದ್ದೀರಾ ತಾನೆ? ಎಸ್ ಸರ್. ಸೊ ನಿಮ್ಮ ಊರಿನ ಮಗ ಗಿಲ್ಲಿ, ಸೊ ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ನಿಮ್ಮ ಪ್ರಕಾರ ಚಾನ್ಸ್ ಇದೆಯಾ ಅಂತ? ಸರ್ ಗಿಲ್ಲಿನೇ ಗೆಲ್ಬೇಕು ಸರ್ ಇವತ್ತು ನೋಡಿ. ಹೌದಾ? ನಿಮ್ಗೆ ನೋಡಿ ಅಂತಿದ್ದಾರೆ ರಾಹುಲ್, ಗಿಲ್ಲಿನೇ ಗೆಲ್ಬೇಕು ಇವತ್ತು ನೋಡಿ ಅಂತ. ಅಕಸ್ಮಾತ್ ಈಗ ಗಿಲ್ಲಿ ಓಕೆ ಅಪ್ಪ, ಗಿಲ್ಲಿ ಓಕೆ ವಿನ್ನರ್ ಅಂತ ಇಟ್ಕೊಳ್ಳೋಣ, ರನ್ನರ್ ಯಾರಾಗಬೇಕು? ರಕ್ಷಿತಾ. ಯಾಕೆ ರಕ್ಷಿತಾ? ಸರ್ ಅವರ ಮಹತ್ವ ಇಷ್ಟ ಹ್ಮ್ ಸರ್, ಅವ್ರ ಒಳ್ಳೆ ಗುಣ ಹ್ಮ್ ಅದಕ್ಕೆ ಇಷ್ಟ ಅವರು. ಈಗ ಕಿಶೋರ್, ನೀ ಇಷ್ಟೆಲ್ಲ ಒಳ್ಳೆ ಗುಣ ದೊಡ್ಡ ಮಾತೆಲ್ಲ ಆಡ್ತಾ ಇದೆಯಲ್ಲ, ಯಾವ ಕ್ಲಾಸ್ ಓದ್ತಿರೋದು? ನಾನು 8th. 8th ಇಷ್ಟೆಲ್ಲ ಒಂದು ದೊಡ್ಡ ಜ್ಞಾನ ಭಂಡಾರ ಇಟ್ಕೊಂಡಿದೆಯಲ್ಲ ಕಿಶೋರ್. ಸೊ ಈಗ ಗಿಲ್ಲಿ ಫ್ಯಾನ್ ಅಲ್ವಾ? ಎಸ್ ಸರ್. ಸೊ ಗಿಲ್ಲಿ ಡೈಲಾಗ್ ಎಲ್ಲ ಪಕ್ಕ ಡೈಲಾಗ್ ಬೇಕಲ್ಲ ಗೊತ್ತಾನೆ. ನಮ್ಗೆ. ಸರ್ ಹೇಳ್ತೀನಿ ತಗೊಳ್ಳಿ. ಹಾ ಬಿಡಿ ಮತ್ತೆ ಹಂಗೆ ಅಲ್ಲ, ನಿಮ್ಮ ಭಾಷೆಲ್ಲ ಬಿಡು ಮತ್ತೆ. ಡಮಲ್ ಡಮಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಇದು ಬಿಟ್ಟು ನೆಕ್ಸ್ಟ್ ಬರ್ಲಿ ಹಂಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಕಿಶೋರ್, ಒಳ್ಳೇದಾಗ್ಲಿ ನಿನಗೂ ಕೂಡ. ಸೊ ನಿನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಅಂತ ಇದೆ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ, ಗಾಯತ್ರಿ ಅವರು ರೆಡಿ ಇದ್ದಾರೆ. ಮತ್ತೊಬ್ರು ಕಾಲರ್ ಗೌರಿಬಿದನೂರಿಂದ. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್. ಅಬ್ಬಾ ಜೋಶ್ ನೋಡಿ ರಾಹುಲ್, ಹಂಗೆ ನಮಗೂ ಸ್ವಲ್ಪ ಜೋಶ್ ಬೇಕು ಮೇಡಮ್ ನಿಮ್ಮಿಂದ. ಖಂಡಿತ ಜೋಶ್. ಇವತ್ತು ಹೆಂಗಿದ್ರು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ತಾರಲ್ಲ ಎಲ್ಲಾರು, ಇಡೀ ಕರ್ನಾಟಕ. ಕೇಳದೆ ಬೇಡ ಹಂಗಾದ್ರೆ ನಿಮ್ ಫೇವ್ರೆಟ್ ಯಾರು ಅಂತ. ಅಲ್ಲ ಗಾಯತ್ರಿ ಮೇಡಮ್, ನಾವು ಆಕ್ಚುಲಿ ಒಂದು ಪ್ರಶ್ನೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಿಮ್ ಕೇಳೋಣ ಅಂತ, ಯಾರು ಗೆಲ್ತಾರೆ ಅಂತ. ನಾವು ಕೇಳಕ್ ಮುಂಚೆನೆ ಆನ್ಸರ್ ನೀವೇ ಕೊಟ್ಟಿದ್ದೀವಿ. ಹೇಳ್ಬಿಟ್ರಿ. ಗೆಲ್ತಾರೆ, ಗೆಲ್ಬಹುದು, ಗೆಲ್ತಾರೆ ಕೂಡ ಗಿಲ್ಲಿ ಅವರೇ. ಓಕೆ, ಯಾಕೆ ಗಿಲ್ಲಿ ಅಂದ್ರೆ ಅಷ್ಟಿಷ್ಟ ನಿಮಗೆ? ಸರ್ ಗಿಲ್ಲಿ ಹೆಂಗೆ ಅಂತಂದ್ರೆ ಅವರು ಮನ್ಸಲ್ಲಿ ಏನಿರುತ್ತೆ ತಲೆಯಲ್ಲಿ ಬಂದ್ರೆ ಬಾಯಲ್ಲಿ ಹಂಗೆ ಹೇಳ್ಬಿಡ್ತಾರೆ. ಅವರು ಮನ್ಸಲ್ಲಿ ಒಂದ್ ಇಟ್ಕೊಂಡು ತಲೆಯಲ್ಲಿ ಒಂದ್ ಇಟ್ಕೊಂಡು ಮಾತೊಂದು ಮಾತಾಡೋದಿಲ್ಲ ಅವರು. ಇನ್ನೊಂದು ಏನು ಅಂದ್ರೆ ಏನೇ ಡ್ಯೂಟಿ ಮಾಡಿ ಮನೆಗೆ ಬಂದ್ರೆ ಒಂದ್ 10 ನಿಮಿಷ ಅವ್ರು ನೋಡೋರೆ ಅಂದ್ರೆ ಇರೋ ಟೆನ್ಷನ್ ಎಲ್ಲ ಮರ್ತು ಬಿಟ್ಟು ಖುಷಿಯಾಗಿರ್ತಾರೆ. ಅದಕ್ಕೋಸ್ಕರ ಹೌದು, ಅವರು ಮತ್ತೆ ಇವ್ರು ರಕ್ಷಿತಾ ಇಬ್ರು ಕಾಂಬಿನೇಷನ್ ತುಂಬಾ ಇಷ್ಟ ಅಲ್ವಾ ಮೇಡಮ್? ಹೌದು ಹೌದು, ಅವ್ರಿಬ್ರದ್ದು ಅಂದ್ರೆ ಸಖತ್, ನೋಡಕ್ಕೆ ಕ್ಯೂಟ್. ಹೌದು, ಇತ್ತೀಚೆಗಷ್ಟೇ ಒಂದು ವಿಜುವಲ್ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗ್ತಾ ಇತ್ತು. ಹಂಗೆ ತಲೆಗೊಂದು ಪಟಾರ್ ಅಂತ ಗಿಲ್ಲಿ ಹೊಡೆದ್ರೆ ದುಬುಕ್ ಅಂತ ಬಿದ್ಬಿಟ್ರು ಮುಂದ್ಗಡೆ ರಕ್ಷಿತಾ. ಅವಾಗಿಂದ ಜಾಸ್ತಿ ಗಿಲ್ಲಿ ಹೋಗತ್ತಾಗೆ ನೀನು ಮೂದೇವಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಅದು. ನಿಜ ನಿಮ್ಗಂತೂ ಹಾಗಾದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ರು ಫೇವ್ರೆಟ್. ಗೆದ್ರೆ ಗಿಲ್ಲಿ ಗೆಲ್ಬೇಕು ಅಲ್ವಾ? ಇಲ್ಲಿ ಫಸ್ಟ್ ಸೆಕೆಂಡ್ ರಕ್ಷಿತಾ ಅಷ್ಟೇ ಮೇಡಮ್. ಅದು ಖಂಡಿತ ಅದ್ ನಡೆಯೋದು ಹಂಗೆ. ನೀವು ನೋಡಿದೀರಾ ಹೊರಗಡೆ ಇಡೀ ಕರ್ನಾಟಕ. ಮೇಡಮ್ ನೀವ್ ಇವಾಗ ಸಿಕ್ಕಾಪಟ್ಟೆ ಗಿಲ್ಲಿನ ಇಷ್ಟ ಪಡ್ತಾ ಇದ್ದೀರಾ. ಆ ಒಂದು ಸಾಂಗ್ ಇದೆಯಲ್ಲ ಮೇಡಮ್, ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ, ದೊಡ್ಡಮ್ಮ ದೋಸೆ ಕೊಡು. ಹಂಗೆ ನೀವು ಒಂದು ಹಾಡು ಹೇಳ್ಬೇಡಿ, ನಾವು ಒಂಚೂರು ಕೇಳ್ತೀವಿ. ಅದ್ ನೀವೇ ಹೇಳಿ ಮೇಡಮ್, ನಾವೇ ಕೇಳ್ಬಿಡ್ತೀವಿ. ಅದು ನೀವ್ ಹೇಳಿ ಮೇಡಮ್, ನಿಮ್ಮಿಂದ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅಂತ. ನಾವು ದಿನ ಹಾಡು ಆಡ್ತಾನೇ ಇರ್ತೀವಿ, ನಮ್ಮ ಹಾಡು ದಿನ ಕೇಳದೆ. ಇವತ್ತು ನೀವು ಸ್ಪೆಷಲ್. ಹಾಡಿ. ದೊಡಮ್ಮ ದಾಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರ್ಗಾಕ ಸೊಪ್ಪು, ನೀವಿಬ್ಬರು ಮಾಡಿ ತಪ್ಪು. ಓ ಸೂಪರ್ ಮೇಡಮ್, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್. ನಿಜವಾಗ್ಲೂ ನಿಮ್ಮ ಜೋಶ್, ನಿಮ್ಮ ಎನರ್ಜಿ ನಮಗೆ ಇಷ್ಟ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಮೇಡಮ್ ಕಾಲ್ ಮಾಡಿದ್ದಕ್ಕೆ. ಸೊ ವೀರೇಶ್ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನೋಡಿದಿರಲ್ಲ ಬಿಗ್ ಬಾಸ್ ಫುಲ್ಲು ಇಲ್ಲಿವರೆಗೂ, ಡೇ 1 ಇಂದ ಇಲ್ಲಿವರೆಗೂ? ಓಕೆ, ಯಾರು ಸರ್ ನಿಮ್ ಫೇವ್ರೇಟ್? ಮೇಡಮ್ ಗಿಲ್ಲಿ ಅವ್ರು ಬಹಳ ಫೇವರೇಟ್ ರೀ ಮೇಡಮ್. ಹಿಂದ್ಗಡೆ ಗಿಲ್ಲಿ ಅನ್ನೋ ಸೌಂಡ್ ಬರ್ತಿದೆ. ಗಿಲ್ಲಿ ಗಿಲ್ಲಕ್ಕೋ ಅಂತಿದಾರ ಹೆಂಗೆ? ಮೇಡಮ್ ಇಲ್ಲಿ ಮಕ್ಕಳಿದ್ದಾರೆ, ಅದ್ರಲ್ಲಿ ನನ್ನ ಮಗ ಪೂರ್ಣ. ಕೊಡಿ ಮಾತಾಡ್ಸೋಣ. ಕೊಡಿ ಸರ್. ಸರ್ ಮಾತಾಡಿ. ಸರ್ ನಮಸ್ಕಾರ ಹೇಳಿ. ಸರ್ ನಮಸ್ಕಾರ ಹೇಳು. ಹಲೋ, ಹಾಯ್. ನಮಸ್ತೆ ಸರ್. ನಮಸ್ತೆ. ಏನ್ ಹೆಸರು? ಗಿಲ್ಲಿ. ಅಲ್ಲಲ್ಲ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಪ್ಪ. ಪೂರ್ಣಚಂದ್ರ. ಓಕೆ, ಪೂರ್ಣಚಂದ್ರ ನಿಮ್ ಪ್ರಕಾರ ಯಾರ್ ಫೇವ್ರೇಟ್? ಕೇಳದೆ ಬೇಡ ಅಂತಲ್ಲ. ಗಿಲ್ಲಿ ಅಂತ ಇದ್ದಾರೆ ಆಲ್ರೆಡಿ. ಗಿಲ್ಲಿ ಗಲ್ಲಿಯಿಂದ ಗಿಲ್ಲಿ ಚಾಕ್ಲೇಟ್ ಕೊಡ್ತೀರಾ ಎಲ್ಲರಿಗೂ, ನಮ್ಮಿಬ್ರಿಗೆಲ್ಲ? ಎಲ್ಲಿ ಬರ್ಬೇಕು ಚಾಕ್ಲೇಟ್ಗೆ? ರಾಣೆಬೆನ್ನೂರು. ಓಕೆ, ನಿಮ್ಮ ಹತ್ರ ಚಾಕ್ಲೇಟ್ ಇಸ್ಕೊಳಕ್ ನಾವಿಬ್ರು ಅಲ್ಲಿ ತನಕ ಬರ್ತೀವಿ ಬಿಡಿ ಇವತ್ತು. ಹಾಗಾದ್ರೆ ನೀವ್ರು ಮಾಡೋ ತಪ್ಪು. ಗಿಲ್ಲಿ
ಏನೇನ್ ದಬ್ಬಾಕಿದ್ಯಾ ಬಾತ್ರೂಮ್ನಾಗ ಬಗ್ಗಿದ್ದ ದಬ್ಬಾಕಿದ್ದೀನಿ. ಒಂದು ಥ್ಯಾಂಕ್ ಯು ಪೂರ್ಣಚಂದ್ರ, ಥ್ಯಾಂಕ್ ಯು ಸೋ ಮಚ್ ಸರ್. ಹಂಗೆ ವೀರೇಶ್ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಕ್ಕೆ ನಮ್ಮ ಜೊತೆ. ಅಂದರೆ ಒಂದು ಸೀಸನ್ ಎಷ್ಟರ ಮಟ್ಟಿಗೆ ಅದು ನಮ್ಮದಂತ ಆಗ್ಬಿಡುತ್ತೆ. ಅಂದರೆ ಅಲ್ಲಿ ನೋಡಿ, ಒಂದು ಗಿಲ್ಲಿ ಈ ಒಂದು ಡೈಲಾಗ್ನ ಟ್ರೆಂಡ್ ಆಗ್ಲಿ ಅಂತ ಹೇಳಿದ್ದಲ್ಲ. ಹೌದು, ಪಳಾರ್ ಗಿಲ್ಲಿ ಅಂತ ಹೇಳಿ ಸುಮ್ನೆ ಟೈಟಲ್ ನ ಕೊಡ್ಲಿಲ್ಲ. ಸೌಂಡ್ ಆ ಲೆವೆಲ್ಗಿದೆ. ಹೌದು, ಅದ್ ನಾವು ಮಾತಾಡ್ತಾ ಇರೋ ಪ್ರತಿಯೊಬ್ಬರಿಂದ ನಮ್ಗೆ ಅದು ಗೊತ್ತಾಗ್ತಾ ಇದೆ, ಪಳಾರ್ ಗಿಲ್ಲಿ ಅಂತ ಯಾಕೆ ಆ ಟೈಟಲ್ ಕೊಟ್ಟಿದ್ದಾರೆ ಅಂತ. ಆ ಲೆವೆಲಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ರಾಹುಲ್ ದೊಡ್ಡವ್ರ ತನಕನೂ ಆ ತರ ಕ್ರೇಜ್ ಹುಟ್ಟಿಸ್ಬಿಟ್ಟಿದೆ. ಸೂಪರ್, ನಿಜವಾಗ್ಲು. ಸೊ ಈಗ ಪ್ರಭಾಕರ್ ಅವರು ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ. ಸರ್ ನಮಸ್ತೆ ಸರ್. ಪ್ರಭಾಕರ್ ಅವರೇ ನಮಸ್ಕಾರ ಸರ್. ಕೇಳಿಸ್ತಿದ್ಯಾ ವಾಯ್ಸು ಪ್ರಭಾಕರ್ ಅವರೇ? ಹಾ ಸರ್, ಕೇಳಿಸ್ತಾ ಇದೆ ಸರ್. ಸರ್ ನಮಸ್ತೆ. ಹೇಳಿ ಸರ್. ಈಗ ನೀವ್ ಹೇಳಿ ಸರ್, ನಾವ್ ಹೇಳಿದ್ದಾಯ್ತು. ಸರ್ ಹೇಳ್ಬೇಕಂದ್ರೆ ರಕ್ಷಿತಾ ಅವ್ರು ಗೆಲ್ಬೇಕು ಹೇಳ್ಬೇಕಂದ್ರೆ. ಹೌದಾ? ಯಾಕಂದ್ರೆ ಅವರು ಚೆನ್ನಾಗ್ ಆಟ ಆಡಿದಾರೆ ಎಲ್ಲಾ ತರನು ನೋಡಿದ್ರೆ. ಲೈಕ್ ಮಾನವೀಯತೆ ಆಗ್ಲಿ, ಲೈಕ್ ಆಟದಲ್ಲೇ ಆಗ್ಲಿ, ಎಲ್ಲಾ ತರನು. ಈಗ ಗಿಲ್ಲಿ 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 ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಗಿಲ್ಲಿ ಅವರು ಕಾಮಿಡಿ ಬಿಟ್ಟು ಬೇರೆ ಏನೋ ಮಾಡಿಲ್ಲ. ಗಿಲ್ಲಿ ಅವರು ರಕ್ಷಿತ್ ಅವ್ರನ್ನ ಎಷ್ಟು ಯೂಸ್ ಮಾಡ್ಕೊಂಡು ಆಟ ಆಡಿದಾರೆ ಅಂತ ನಾವು ನೋಡಿದೀವಿ. ಆ ರೀಸನ್ಗೆ ಸರ್ ರಕ್ಷಿತ್ ಅವ್ರು ಗೆಲ್ಬೇಕು. ಯಾಕಂದ್ರೆ ಪಾಪ ರಕ್ಷಿತಾ ಅವ್ರು ಗೆಲ್ಬೇಕು. ನಿಮ್ಗೆ ರಕ್ಷಿತಾ ಒಂದ್ ಕ್ವಾಲಿಟಿ ಯಾವ್ದು ಸಿಕ್ಕಾಪಟ್ಟೆ ಇಷ್ಟ ಸರ್? ಈ ವಿಷಯಕ್ಕೆ ರಕ್ಷಿತಾ ಈ ಸತಿ ಟ್ರೋಫಿನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಮೇಡಮ್ ಅವರು ಓಪನ್ ಆಗಿ ಮಾತಾಡ್ತಾರೆ ಮೇಡಮ್. ಬೇರೆಯವ್ರ ತರ ಕ್ಯಾಲ್ಕುಲೇಟ್ ಮಾಡಿ ಕಂಟೆಂಟ್ ಮಾಡಿ ಮಾತಾಡಲ್ಲ ಅವರು. ಆ ರೀಸನ್ ಇದೆ ಮೇಡಮ್, ಬೇರೆ ಏನೂ ಇಲ್ಲ. ಸೊ ಈಗ ಗಿಲ್ಲಿ ವಿನ್ನರ್ ಅಂದ್ರೆ, ಸಾರಿ ರಕ್ಷಿತಾ ಅವ್ರ ವಿನ್ನರ್ ಅಂದ್ರೆ ರನ್ನರ್ ಯಾರು ನಿಮ್ ಪ್ರಕಾರ? ಗಿಲ್ಲಿ ಯಾರು ಆಗ್ಬೇಕು? ಗಿಲ್ಲಿ. ಸೊ ನೀವು ಅದನ್ನ ಇಂಟರ್ಚೇಂಜ್ ಮಾಡ್ತೀರಾ? ಅಂದ್ರೆ ನಮ್ ಟ್ರೆಂಡ್ ಏನಿತ್ತು ಫಸ್ಟ್ ಗಿಲ್ಲಿ, ಸೆಕೆಂಡ್ ಅದು ರಕ್ಷಿತಾ. ಈಗ ಕರ್ನಾಟಕ ಜನತೆ ಯಾರಿಗಾರ ಕೊಡ್ಲಿ, ಇಂಟರ್ಚೇಂಜ್ ಅಂದ್ರೆ ನೀವ್ ಹೇಗೆ ಹೇಳ್ತೀರಿ ಅವ್ರ ಸೆಕೆಂಡ್ ಫೈನಲಿಸ್ಟ್ ಅಂತ ನಿಮ್ಗೆ ಗೊತ್ತಾ? ಹೌದು, ಅದು ಹೌದು, ಖಂಡಿತ ಹೌದು. ಎಲ್ಲಾರು ಗಿಲ್ಲಿ ಗಿಲ್ಲಿ ಅಂತ ಇದಾರೆ, ಬಟ್ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಮತ್ತೆ ಗಿಲ್ಲಿ ಅವರು ಆಟ ಆಡಿಲ್ಲ ಅಂತ ಬರೀ ಕಾಮಿಡಿ ಅಲ್ಲ ಸರ್. ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ ಅಲ್ವಾ? ಅವರೇ ಹೇಳೋ ಹಾಗೆ ಇದೊಂದು ವ್ಯಕ್ತಿತ್ವದ ಆಟ. ಕಾಮಿಡಿ ಜೊತೆಗೆ ಟಾಸ್ಕ್ ಆಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು, ಬೇರೆ ಬೇರೆ ವಿಷಯಗಳಲ್ಲಿ ಗುರುತಿಸ್ಕೊಳ್ಬೇಕು. ಅಂಡ್ ಅವರು ಡ್ಯಾನ್ಸ್ ಮಾಡ್ತಿದ್ದಂತಹ ರೀತಿ, ಬೆಳಗ್ಗೆ ಸಾಂಗ್ ಬಂದಾಗ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ರೀತಿ ಎಲ್ಲದೂ ಕೂಡ ಇಷ್ಟ ಆಗಿರ್ಬೋದು ಮೇಡಮ್. ಹೌದು, ಅವರು ಎನರ್ಜೆಟಿಕ್ ಆಗಿದ್ರು. ಹೌದು, ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೆ ಅದಕ್ಕೋಸ್ಕರ ಅವರೇ ಗೆಲ್ಬೇಕು ಅಂತ ನಮಗೆ. ನೈಸ್, ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರೇ. ನೋಡೋಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ತಾರಾ ಇಲ್ವಾ ಅಂತ. ಸೊ ನನಗಂತೂ ಈ ಒಂದು ಸೆಗ್ಮೆಂಟ್ ತುಂಬಾ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಜನರ ಪಲ್ಸ್ ಹೆಂಗಿದೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದಲ್ಲ. ಚೇಂಜ್ ಆಗ್ತಾ ಇದೆ, ಸ್ವಲ್ಪ ರೂಟ್ ಈ ಕಡೆ ಬರ್ತಾ ಇದೆ, ಬೇರೆ ಫ್ಲೋ ತಗೊಳ್ತಾ ಇದೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.